ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ನಾನು ಶೇಜ. ನೀವು ನೋಡ್ತಾ ಇದ್ದೀರಾ JBM TV. ವೀಕ್ಷಕರೇ, ಇವತ್ತು ನಿಮ್ಮ ಮುಂದ್ಗಡೆ ನಾವು ಒಂದು ಮಹತ್ವರವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದೇನಪ್ಪ ಅಂತಂದರೆ ವಿದ್ಯೆ ಬಾಳಿನ ಬೆಳಕು ಎನ್ನುವಂಥದ್ದು. ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ವಿದ್ಯಾರ್ಥಿ ಜೀವನದ ಬದುಕಿನ ಕುರಿತು ಒಂದು ಪಕ್ಷಿ ನೋಟವನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ. ಮಹತ್ತರವಾದ ಬದುಕಿನ ಘಟ್ಟ ಅಂತಂದರೆ SSLC. ಈ ಮಕ್ಕಳ ಭವಿಷ್ಯ SSLC ಪರೀಕ್ಷೆ ಮೇಲೆ ನಿಂತಿರುವಂಥದ್ದು. ಇವತ್ತು ಆ ಒಂದು ಬದುಕಿಗೆ ನಾವೇನಂತಂದರೆ ಯಾವ ರೀತಿಯಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಬದುಕು, ಮಕ್ಕಳು ಮತ್ತು ಪಾಲಕರ ಬದುಕು ಹೇಗಿರಬೇಕು, ಇವರೆಲ್ಲರ ನಡುವಿನ ಬಾಂಧವ್ಯ ಯಾವ ರೀತಿಯಾಗಿರಬೇಕು ಎನ್ನುವಂಥ ವಿಷಯದ ಕುರಿತು ನಿಮ್ಮ ಜೊತೆ ನಾವು ಚರ್ಚೆ ಇದ್ದೇವೆ. ಸರ್, ಪ್ರಪ್ರಥಮವಾಗಿ ತಾವು ಹೇಳಿದ್ದು ನಿಜ, ವಿದ್ಯೆ ಬಾಳಿನ ಬೆಳಕು ಅಂತ ಹೇಳಿ. ಯಾಕಂತಂದರೆ ವಿದ್ಯೆ ಅಂದಾಕ್ಷಣ ಕೇವಲ ಶಾಲೆ ಕಲಿಯುವುದು ವಿದ್ಯೆ ಅಲ್ಲ. ವಿದ್ಯೆ ಅಂದಾಕ್ಷಣ ಪ್ರತಿಯೊಂದು ವಿಧಗಳಲ್ಲಿ ಬರ್ತೈತಿ. ಕೇವಲ ಅಕ್ಷರ ಜ್ಞಾನ ಮಾತ್ರ ವಿದ್ಯೆ ಅನ್ನುವಂಥದ್ದಾದರೆ ಅದು ತಪ್ಪು. ಆದರೆ ಪ್ರಪ್ರಥಮವಾಗಿ ಪಾಠಶಾಲೆ ಯಾಕೆ ಬೇಕು? ವಿದ್ಯೆ ಕಲೀಲಾರದವರು ಸಹಿತ ಅನೇಕ ಜನರು ಉನ್ನತ ಸ್ಥಾನದಲ್ಲಿದ್ದು ತಮ್ಮ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ಶ್ರೀಮಂತರಾಗಿ ಬದುಕ್ತಾ ಇದ್ದಾರೆ. ಅದಕ್ಕೆ ವಿದ್ಯೆ ಇಲ್ಲದವರು ಕೂಡ ಅದಾರಲ್ಲ ಅನ್ನುವಂಥ ಮಾತು ಬರ್ತೈತಿ. ಆದರೆ ವಿದ್ಯೆ ಇದ್ದವನು ಎಷ್ಟು ತಿಳುವಳಿಕೆಯಿಂದ ಮಾಡುತ್ತಾನೋ, ಅಕ್ಷರ ಜ್ಞಾನ ಇದ್ದವನಿಗೆ ಏನು ಬೇಕಾಗಿರುತ್ತದೆಯೋ, ಅಂದರೆ ಈಗ ಕಂಪ್ಯೂಟರ್ ಯುಗ, ವಿದ್ಯೆ ಕಂಪಲ್ಸರಿ ಬೇಕೇ ಬೇಕು. ಅದರೊಳಗೆ ಮಹತ್ವವಾದಂಥ ಪಾತ್ರ ಮೊದಲಿಗಾಗಿ ಪಾಲಕರದು. ಯಾಕಂದರೆ ಅಂತೀವಲ್ಲ, ಮನೆಯೇ ಮೊದಲು ಪಾಠಶಾಲೆ. ತಾವು ಹೇಳಿದ್ರಿ, ಮನೆಯೇ ಮೊದಲು ಪಾಠಶಾಲೆ, ತಾಯಿಯೇ ಮೊದಲು ಗುರು ಅಂಥೇಳಿ. ಹಾಗೆ ಮನೆಯೇ ಮೊದಲು ಪಾಠಶಾಲೆ, ತಾಯಿಯೇ ಮೊದಲು ಗುರು. ಆ ನಂತರ ಪಾಠಶಾಲೆ, ಗುರು ಮತ್ತು ಗುರುವಿನ ಸ್ಥಾನಮಾನ, ವಿದ್ಯಾರ್ಥಿಯ ಕೆಲಸ, ಇವೆಲ್ಲಗಳು ಬರ್ತವೆ. ಈಗ ತಾವು ಹೇಳಿದ್ರಿ, ವಿದ್ಯಾರ್ಥಿ ಮತ್ತು ಶಿಷ್ಯನ ಬಾಂಧವ್ಯ ಹೇಗಿರಬೇಕು ಅನ್ನೋದು. ಪ್ರಪ್ರಥಮವಾಗಿ ಪಾಲಕರ ಕರ್ತವ್ಯ ಏನು ಅಂತಂದರೆ, ಮಕ್ಕಳಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಅವರನ್ನು ಎಬ್ಬಿಸಿ ಅವರಿಗೆ ಸ್ನಾನ ಮಾಡಿಸಿ, ಚಿಕ್ಕ ಮಕ್ಕಳಿದ್ದಾಗ ಸ್ನಾನ ಮಾಡಿಸ್ಬೇಕಾಗ್ತೈತಿ. ಅವ್ರು ಸ್ವಲ್ಪ ದೊಡ್ಡವರಿದ್ದಾಗೇ ತಮ್ಮಷ್ಟು ತಾವು ತಯಾರಾಗಿ ಹೋಗ್ತಿರ್ತಾರೆ. ಹೋಗುವಾಗ ಸಮವಸ್ತ್ರಗಳ ಬಗ್ಗೆ ಪೂರ್ತಿ ಪಾಲಕರು ಗಮನ ಹರಿಸಬೇಕು. ಕಳಿಸಿಬಿಡ್ತಾರೆ. ಒಂದು ಶರ್ಟ್ ಇರೋಂಗಿಲ್ಲ, ಅಥವಾ ಒಂದು ಪ್ಯಾಂಟ್ ಬೇರೆ ಹಾಕೊಂಡು ಹೋಗಿರ್ತಾನೆ, ಅಥವಾ ಕಾಲಲ್ಲಿ ಬೂಟ್ ಇರೋಂಗಿಲ್ಲ, ಅಥವಾ ಟೈ ಇರೋಂಗಿಲ್ಲ. ಆ ಸ್ಕೂಲಿನ ಡ್ರೆಸ್ ಕೋಡ್ ಯಾವ ರೀತಿಯಾಗಿ ಇರ್ತೈತಿ ಆ ರೀತಿಯಾಗಿ ಸ್ಕೂಲಿಗೆ ಕಳಿಸೋದಿಲ್ಲ. ಒಂದೇತಿ ಏನೈತಿ, ಫಸ್ಟ್ ಏನೈತಿ ಇಲ್ಲೇ ಆ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತಾರೆ, ಅಲ್ಲಿ ಹೋದಾಗ ಅವ್ನಿಗೆ ಅಸಹ್ಯ ಆಕೈತಿ. ಎಲ್ಲರೂ ಯೂನಿಫಾರ್ಮ್ ಹಾಕೊಂಬಂದಿರ್ತಾರೆ. ಆ ವಿದ್ಯಾರ್ಥಿಗೆ ಏನೈತಿ ಹೊರಗೆ ನಿಂದಿಸ್ಬಿಡ್ತಾರೆ ಶಿಕ್ಷಕರು. ಫಸ್ಟ್ ಏನೈತಿ ಪಾಲಕರು ಮಾಡುವಂಥದ್ದು ಏನೈತಿ, ಅಪಮಾನ, ವಿದ್ಯಾರ್ಥಿಗೆ ಹಿಂಜರಿಕೆ ಉಂಟಾಗುವುದೇನೈತಿ ಯೂನಿಫಾರ್ಮ್ದ ಫಸ್ಟ್. ಆ ನಂತರ ಆ ವಿದ್ಯಾರ್ಥಿ ಲೇಟಾಗಿ ಹೋಗೋದನ್ನು ತಪ್ಪಿಸ್ಬೇಕು. ಸಮಯಕ್ಕೆ ಸರಿಯಾಗಿ ಹೋಗುವಂಥ ಒಂದು ಪರಿಕಲ್ಪನೆ ಏನೈತಿ, ಪಾಲಕರು ಅದನ್ನು ರೂಢಿ ಮಾಡ್ಕೋಬೇಕು. ಸಮಯಕ್ಕೆ ಸರಿಯಾಗಿ ಏನೈತಿ ವಿದ್ಯಾರ್ಥಿಗೆ ಶಾಲೆಗೆ ಕಳಿಸುವಂಥದ್ದು ಇರಬೇಕು. ವಿದ್ಯಾರ್ಥಿಗಳು ಕೂಡ ಆ ಸಮಯಕ್ಕೆ ಸರಿಯಾಗಿ ಶಾಲೆಗೇನೆ ಹೋಗಬೇಕು ಅನ್ನುವಂಥದ್ದು ಇರಬೇಕು. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಇರೋದು ಶಾಲೆ ಒಳಗಿದ್ರೆ, ಕೆಲವು ವಿದ್ಯಾರ್ಥಿಗಳು ಹೊರಗಡೆ ಅಡ್ಡಾಡ್ತಿರ್ತಾರೆ. ಯೂನಿಫಾರ್ಮ್ ಸ್ಕೂಲಿಂದ ಇರ್ತೈತೆ, ಆ ಸ್ಕೂಲಿನ ಮರ್ಯಾದೆ ಏನೈತಿ ಹರಾಜು ಮಾಡ್ತಿರ್ತಾರೆ. ಹೊರಗೆ ಕೂಡೋದು, ಅಲ್ಲಿ ಇಲ್ಲಿ ಅಡ್ಡಾಡೋದು, ಬಸ್ ಸ್ಟ್ಯಾಂಡಾಗ ಕೂಡೋದು, ಅಲ್ಲಿ ಇಲ್ಲಿ ಸಿಕ್ಕಲ್ಲಿ ಅಡ್ಡಾಡ್ತಿರ್ತಾರೆ. ಅದರಿಂದ ಏನಾಗತ್ತೆ, ಈಗ ಸಾಕಷ್ಟು ಮೀಡಿಯಾದವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು. ನಿಮ್ಮ ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಇಲ್ಲಿ ನೋಡ್ಕೊಳ್ಳಿ, ಹೊರಗಡೆ ಅಡ್ಡಾಡ್ತಾರೆ, ಅದರಿಂದ ದುಷ್ಪರಿಣಾಮಗಳು ಬೀಳುವಂಥ ಸಾಧ್ಯತೆಗಳಿರ್ತಾವೆ, ದುಶ್ಚಟಕ್ಕೆ ಬಲಿಯಾಗುವಂಥ ಸಾಧ್ಯತೆ ಇರ್ತಾವೆ. ಅದಕ್ಕೆ ಏನೈತಿ, ಪಾಲಕರು ಕಟ್ಟುನಿಟ್ಟಾಗಿ ಮಗು ಶಾಲೆ ಒಳಗೆ ಇದೆಯೋ ಇಲ್ವೋ, ಕನಿಷ್ಠ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ, ಕನಿಷ್ಠ ಪಕ್ಷ ವಾರಕ್ಕೆ ಒಮ್ಮೆ ಆದರೂ ಹೋಗಿ ಶಾಲೆಗೆ ಭೇಟಿ ಕೊಟ್ಟು ತಮ್ಮ ಮಗು ಶಾಲೆಗೆ ಬರುತ್ತದೆಯೋ ಇಲ್ಲವೋ ಇದನ್ನೇನೈತಿ ಕಾಳಜಿ ಮಾಡ್ಕೋಬೇಕು. ಇದೇನೈತಿ ಪ್ರಥಮ. ಅಂದರೆ ಮನೆಯ ಮೊದಲು ಪಾಠಶಾಲೆ. ಆ ಪಾಠಶಾಲೆಯಲ್ಲಿ ಆಗಬೇಕಾದಂಥದ್ದು ಏನಂತಂದರೆ ಇವೆಲ್ಲ ಕಾರ್ಯಗಳು ಆಗಬೇಕು. ಇದಾದ ಬಳಿಕ ಸರ್, ವಿದ್ಯಾರ್ಥಿಗಳು ಹಾಗೂ ಗುರುವಿನ ಬಾಂಧವ್ಯ ಯಾವ ರೀತಿಯಾಗಿರಬೇಕು ಎನ್ನುವಂಥದ್ದು ವಿಷಯ ಚರ್ಚೆಗೆ ಬಂದಾಗ ನಾವು ನೋಡ್ತೇವೆ, ನಮ್ಮ ಒಂದು ಶಿಕ್ಷಣ ನಾವೆಲ್ಲ ಏನಂತಂದರೆ 2010 ಮುಂಚೆ ನಾವೆಲ್ಲ ಶಿಕ್ಷಣವನ್ನು ಪಡೆದಂಥವ್ರು ಸರ್. ಏನಂತಂದರೆ ನಮಗೆ ಶಿಕ್ಷಕರನ್ನ ಕಂಡ ತಕ್ಷಣ ನಮ್ಮಲ್ಲಿ ಏನಂತಂದರೆ ಒಂದು ಏನಂತಂದರೆ ದೇವರನ್ನೇ ನೋಡ್ತಾ ಇದ್ದೇವೆ ಅನ್ನುವಂಥ ಭಾವನೆ ನಮಗೆಲ್ಲರಿಗೂ ಬರುತ್ತೆ. ಈಗಿನ ವಿದ್ಯಾರ್ಥಿಗಳಲ್ಲೂ ಕೂಡ ಆ ಭಾವನೆ ಬರಬೇಕು ಅಂತಂದರೆ ಆ ವಿದ್ಯಾರ್ಥಿಯ ಜೀವನ ಹೇಗಿರಬೇಕು, ಹಾಗೆಯೇ ಶಿಕ್ಷಕರು ಕೂಡ ಮಕ್ಕಳಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಬೇಕು. ಇಲ್ಲಿ ಮುಖ್ಯವಾಗಿ ಏನಂತಂದರೆ ಶಿಕ್ಷಕರಾದಂಥವರು ಕೇವಲ ನಾವು ಮಕ್ಕಳನ್ನು ದಂಡಿಸೋದಷ್ಟೇ ಅಲ್ಲ, ಇಲ್ಲಿ ದಂಡಿಸುವುದರ ಜೊತೆಗೆ ಏನಂತಂದರೆ ಮಕ್ಕಳು ತಪ್ಪು ಮಾಡಿದಲ್ಲಿ ದಂಡಿಸಬೇಕಾದಂಥದ್ದು ಶಿಕ್ಷಕ ಹಾಗೂ ಪಾಲಕರ ಕರ್ತವ್ಯ. ಆದರೂ ಕೂಡ ಎಲ್ಲಿ ದಂಡಿಸಬೇಕೋ, ಎಲ್ಲಿ ನಾವು ಅಂತಂದರೆ ನಮಗೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಯಾರ ಮುಂದೆ ನಾವು ತಲೆ ಎತ್ತಿ ಮಾತನಾಡಬೇಕು, ಯಾರ ಮುಂದುಗಡೆ ನಾವು ಕೆಳಗಾಗಿ ಮಾತಾಡಬೇಕು ಅನ್ನುವಂಥದ್ದು ಬರುತ್ತಲ್ಲ ವಿಷಯ. ಹಾಗೆಯೇ ಶಿಕ್ಷಕರು ಕೂಡ ಪ್ರಜ್ಞಾವಂತರಾಗಿ ಏನಂತಂದರೆ ಈ ವಿಷಯದಲ್ಲಿ ಅವರು ಕಾಳಜಿಯನ್ನು ತೋರಿಸ್ಬೇಕಾಗತ್ತೆ. ಇವತ್ತೇನಪ್ಪ ಅಂತಂದರೆ ನಾವು ಒಬ್ಬ ವಿದ್ಯಾರ್ಥಿನಿ ಏನಂತಂದರೆ 100ಕ್ಕೆ 100ರಷ್ಟು ಅಂಕಗಳನ್ನು ತೆಗೆದುಕೊಳ್ತಾನೆ,
ನೀನೂ ಕೂಡ ಅಷ್ಟೇ ಅಂಕಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಪಾಲಕರ ಒಂದು ಏನಂತಂದರೆ ಮನೋಧರ್ಮ ಏನಪ್ಪ ಅಂತಂದರೆ ನನ್ನ ಮಗ ರ್ಯಾಂಕ್ ಬರಬೇಕು ಅನ್ನುವಂಥದ್ದು ಒಂದೇ ಅವ್ರ ತಲೆಯಲ್ಲಿರುವುದು. ಆದರೆ ನನ್ನ ಮಗನ ಒಂದು ಏನಂತಂದರೆ ನನ್ನ ಮಗ ಅಥವಾ ನನ್ನ ಮಗಳು ಯಾವ ವಿಷಯದಲ್ಲಿ ಆಕೆಗೆ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನು ಪಾಲಕರು ಗಮನ ಕೊಡೋದಿಲ್ಲ. ಆದರೆ ಶಿಕ್ಷಕರಿಗೆ ಈ ವಿಷಯ ಬಹಳಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ. ಈ ಮಗು ಇದೇ ವಿಷಯದಲ್ಲಿ ಮುಂದಿದ್ದಾನೆ ಅಂತಂದರೆ ನಾವು ಅವನಿಗೆ ಏನು ಮಾಡ್ತಾ ಹೋಗಬೇಕು ಅಂತಂದರೆ ಅದೇ ವಿಷಯದಲ್ಲಿ ಮೋಟಿವೇಶನ್ ಕೊಡ್ತಾ ಹೋಗಬೇಕು. ನಮಗೇನಂತಂದರೆ ಇವತ್ತು ಜೀವನ ಮಾಡಲಿಕ್ಕೆ ನಮಗೆ ಅಂಕಗಳು ನಮ್ಮ ಜೊತೆಗೆ ಬರೋಂಗಿಲ್ಲ. ನಮಗೆ ಏನಂತಂದರೆ ನಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ನಾವು ಏನಂತಂದರೆ ಜಾಬ್ ಪರ್ಪಸ್ ನೋಡ್ತೀವಿ ವಿನಃ ನಮ್ಮಲ್ಲಿರುವಂತಹ ಗುಣಗಳು ನಮ್ಮನ್ನು ಏನಪ್ಪ ಅಂತಂದರೆ ಸಮಾಜದ ಉನ್ನತ ಸ್ಥಾನಗಳಿಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ಯಾವ ಕೌಶಲ್ಯಗಳಿದಾವೋ, ಮಕ್ಕಳು ಯಾವ ವಿಷಯದಲ್ಲಿ ಅವರಿಗೆ ಏನಂತಂದರೆ ಮುಂದೆ ಹೋಗಲಿಕ್ಕೆ ಸಾಧನೆ ಮಾಡಲಿಕ್ಕೆ ಅವರ ಹಾದಿ ಬಹಳ ಅನುಕೂಲವಾಗಿದೆಯೋ ಅಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಅವರಿಗೆ ಮುಂದೆ ಹೋಗಲಿಕ್ಕೆ ದಾರಿಯನ್ನು ಮಾಡಿಕೊಡ್ಬೇಕು. ಹಾಗೆಯೇ ಅವರಿಗೆ ಈ ದಾರಿಯಲ್ಲಿ ನೀನು ಮುಂದೆ ಹೋಗಿದ್ದೆ ಆದರೆ ಜೀವನದ ಉನ್ನತ ಸ್ಥಾನದಲ್ಲಿ ನೀನು ಇರ್ತೀಯ ಎನ್ನುವಂಥ ಮಾತನ್ನು ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಈ ಕುರಿತು ತಾವೇನು ಹೇಳ್ತೀರಾ ಸರ್? ನೋಡಿ, ಈಗ ಕೇವಲ ವಿದ್ಯಾಭ್ಯಾಸ ಮಾರ್ಕ್ಸು 100ಕ್ಕೆ 100 ತಗೊಂಡಿಲ್ಲ ಇವೇನೈತಿ ಅವು ಹೇಳಿಕೆಗೆ ಮಾತ್ರ. ಪ್ರಮುಖವಾದಂಥದ್ದೇನೈತಿ ಆ ವಿದ್ಯಾರ್ಥಿಗಳಲ್ಲಿ ಇದ್ದಂಥ ವ್ಯಕ್ತಿತ್ವವನ್ನು ಗುರುತಿಸಿ ಅವನಿಗೆ ಪ್ರೋತ್ಸಾಹ ನೀಡುವುದು ಇನ್ನೂ ಉತ್ತಮ. ಒಂದು ಉದಾಹರಣೆ, ಈಗ ತಾನೇ ನಾವು 8 ದಿನಗಳ ಹಿಂದೆ ಒಂದು ಪ್ರಸಾರ ಮಾಡಿದ್ವಿ. ಕರ್ನಾಟಕದಲ್ಲಿ ಒಂದು ಅಮೆಜೋ ಕಂಪನಿ ಏನೈತಿ ಖೋ ಆಯೋಜನೆ ಮಾಡಿತ್ತು. ಅದರೊಳಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಿಂದ ಏನೈತಿ ವಿದ್ಯಾರ್ಥಿಗಳು ಏನೈತಿ ಅದರ ಕ್ರೀಡಾಪಟುಗಳು ಪಾರ್ಟಿಸಿಪೇಟ್ ಮಾಡಿದ್ದು. ಆದರೆ ವಿಷಯ ಏನು ಅಂತಂದರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಆನೆಗುದ್ದಿ ಗ್ರಾಮದಿಂದ 2 ವಿದ್ಯಾರ್ಥಿಗಳು, ಅದು ಪ್ರೈಮರಿ ಸ್ಕೂಲಿನ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥ ಪ್ರೈಮರಿ ಸ್ಕೂಲಿನ ವಿದ್ಯಾರ್ಥಿಗಳೆರಡು ಖೋ ಸೆಲೆಕ್ಷನ್, ಅದು ನ್ಯಾಷನಲ್ ಲೆವೆಲ್ಗೆ ಹೋದವು ಆ ಹುಡುಗರೆರಡು. ಅಂದರೆ ಕೇವಲ ನಮ್ಮ ಮಾರ್ಕ್ಸ್ ತೊಗೋತಾರಿಲ್ಲೋ ಅನ್ನೋದಕ್ಕಿಂತಲೂ ಈಗ ನೋಡಿ ಆ ಆನೆಗುದ್ದಿ ಗ್ರಾಮದ ಎಲ್ಲ ಎಷ್ಟು ಹೆಮ್ಮೆ ವಿಷಯ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಪರಿಚಯವಾದಂಥದ್ದು. ಅಂದರೆ ಎಲ್ಲದಕ್ಕೂ ಏನೈತಿ ಮಾರ್ಕಸ ಏನೈತಿ ಇದಲ್ಲ, ಪ್ರಮುಖವಾದಂಥದ್ದಲ್ಲ. ಪ್ರತಿಭೆಗಳು ಕೂಡ ಏನೈತಿ ವಿದ್ಯಾರ್ಥಿಗಳಲ್ಲಿ ಇರ್ತೈತಿ, ಅದನ್ನು ಕೂಡ ಗುರುತಿಸಬೇಕಾದಂಥದ್ದು ಶಿಕ್ಷಕರ ಕೆಲಸ. ಯಾಕಂದ್ರೆ ಪ್ರತಿಯೊಂದಕ್ಕೂ ಏನೈತಿ ನಾವು ಅಷ್ಟು ಮಾರ್ಕ್ಸ್ ತೊಗೊಂಡ ನೀ ಇಷ್ಟು ಮಾರ್ಕ್ಸ್ ತೊಗೊಲಿಲ್ಲ, ಇದನ್ನು ಏನೈತಿ ಅವರಲ್ಲಿ ಹಾಕಿದಂಥ ನಾವು ಖಿನ್ನತೆಗಳು ಉಂಟಾಗ್ತಾವ್ರು ಅವ್ರು. ಮತ್ತು ಇನ್ನೊಂದು ಏನೈತಿ, ಶಿಕ್ಷಕರು ಕೂಡ ಆ ಮಕ್ಕಳಿಗೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬೇಕಾದ್ರೆ ಅವ್ನು ನೋಡಿ ಎಷ್ಟು ಚಂದಾಗಿ ಬರೀತಾನೆ, ನೀ ಬರೆಯಂಗಿಲ್ಲ, ಅವ್ನು ಎಷ್ಟು ಚಲೋ ತಂಗೆ ಪಾಸ್ ಆಗ್ಯಾನ, ನೀ ಆಗಿಲ್ಲ, ಅವ್ನು ಇಷ್ಟು ಮಾರ್ಕ್ಸ್ ತೊಗೊಂಡ ನೀ ತೊಗೊಂಡಿಲ್ಲ, ಈ ರೀತಿ ಆಗೋದ್ರಿಂದ ಏನೈತಿ ಗುರು ಮತ್ತು ಶಿಷ್ಯರ ನಡುವಿನ ಬಾಂಧವ್ಯಕ್ಕೆ ಸ್ವಲ್ಪ ಪೆಟ್ಟು ಕೊಡ್ತೈತೆ ಅಲ್ಲಿ. ಯಾಕಂದರೆ ಅಲ್ಲಿ ಆ ಗುರುವಿನ ಗೌರವಕ್ಕೆ ಏನೈತಿ ಆ ವಿದ್ಯಾರ್ಥಿ ಏನು ಮಾಡ್ಕೊಂಡಾಕಂದ್ರೆ ಅವಂಗ ಒಬ್ಬಂಗೆ ಏನೈತಿ ಇವರು ಹೆಚ್ಚಿಗೆ ಇದು ಹಿಡಿತಾರಪ್ಪ, ನನಗೆ ಇವರು ಹೇಳಂಗೇ ಇಲ್ಲ, ಸರಿಯಾಗಿ ಹೇಳಂಗಿಲ್ಲ, ಅವ್ನ ಮುಂದೆ ನನಗೆ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಭಾವನೆಗಳು ವಿದ್ಯಾರ್ಥಿಯಲ್ಲಿ ಮೂಡುವಂಥ ಸನ್ನಿವೇಶಗಳು ನಾವು ಕಂಡಿದ್ದೇವೆ. ಇಂಥ ಏನೈತಿ ಅಲ್ಲಿ ಆಗಬಾರ್ದು. ವಿದ್ಯಾರ್ಥಿಗಳಿಗೆ ಸಮಾನತೆಯಿಂದ ನೋಡ್ಕೋಬೇಕು. ಇನ್ನೊಬ್ಬರ ಉದಾಹರಣೆ ಕೊಟ್ಟು ಅವರಿಗೆ ಹೀಯಾಳಿಸಬಾರ್ದು. ಉದಾಹರಣೆ ಕೊಟ್ಟರು ಸಹಿತ ಮಹಾಪುರುಷರ ಉದಾಹರಣೆಗಳನ್ನು ಕೊಡಬೇಕು. ಯಾಕಂದ್ರೆ ಅನೇಕ ಬಡತನ ಪರಿಸ್ಥಿತಿಯಿಂದ ಮೇಲೆದ್ದು ಬಂದು ಏನೈತಿ ಸಾಧನೆ ಮಾಡಿದಂಥವ್ರು ಅನೇಕ ಉದಾಹರಣೆಗಳಿವೆ. ಅಂಥವ್ರ ಒಂದು ಉದಾಹರಣೆಗಳನ್ನು ಕೊಟ್ಟು ಏನೈತಿ ವಿದ್ಯಾರ್ಥಿಗಳಿಗೆ ನೀವು ಆ ರೀತಿ ಆಗಲಿ ಅನ್ನುವಂಥ ಪ್ರೋತ್ಸಾಹಿಸಿದ್ರೆ ಶಿಕ್ಷಣದ ಗುಣಮಟ್ಟವು ಸುಧಾರಿಸುತ್ತೆ. ಮೇಲಾಗಿ ವಿದ್ಯಾರ್ಥಿಗಳು ಏನೈತಿ ಹೆಚ್ಚಿನ ಪ್ರಮಾಣದಾಗ ಗುರು ಮತ್ತು ಶಿಷ್ಯರ ಬಾಂಧವ್ಯ ಏನೈತಿ ಇನ್ನೂ ನಿಕಟವಾಗ್ತೈತಿ ಅನ್ನುವಂಥದ್ದು ಇದರಲ್ಲಿ. ಈಗ ವಿದ್ಯಾರ್ಥಿ ಮತ್ತು ಗುರುವಿನ ಹಾಗೂ ವಿದ್ಯಾರ್ಥಿ ಮತ್ತು ಪಾಲಕರ ಪಾತ್ರಗಳು ಏನೆಲ್ಲ ಎನ್ನುವುದನ್ನು ನಾವು ಚರ್ಚೆ ಮಾಡಿದ್ವಿ. ಅಂದರೆ ಪಾಲಕರು ವಿದ್ಯಾರ್ಥಿಗಳ ಏಳಿಗೆಗೆ ಏನೆಲ್ಲ ಶ್ರಮಿಸಬೇಕು, ಹಾಗೆಯೇ ವಿದ್ಯಾರ್ಥಿ ಆತನ ಒಂದು ಬದುಕಿನಲ್ಲಿ ಮುನ್ನಡೆ ಸ್ಥಾನವನ್ನು ಪಡಬೇಕು ಅಂತಂದರೆ ಶಿಕ್ಷಕರು ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ನಾವು ತೆರೆದಿಟ್ವಿ. ಆದರೆ ಇಲ್ಲಿ ಮುಖ್ಯವಾದಂತಹ ಘಟ್ಟ ಏನಪ್ಪ ಅಂತಂದರೆ ಈ ಎರಡೂ ಸಂಬಂಧಗಳಲ್ಲಿ ವಿದ್ಯಾರ್ಥಿ ಜೀವನ ಬಹಳಷ್ಟು ಮುಖ್ಯ. ಈ ಎರಡಕ್ಕೂ ವಿದ್ಯಾರ್ಥಿ ಆದಂಥವನು ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ನಾವು ಬದುಕಿನಲ್ಲಿ ಏನಪ್ಪ ಅಂತಂದರೆ ತಂದೆ ತಾಯಿಯನ್ನು ಗುರುವಾಗಿ ನೋಡ್ತೀವಿ, ಹಾಗೆಯೇ ಗುರುವನ್ನು ಕೂಡ ನಾವು ಗುರುವಾಗಿ ನೋಡ್ತೀವಿ. ನಾವೇನಪ್ಪ ಅಂದರೆ ನಮ್ಮ ರಿಲೇಷನ್ಸು ಅಂತಂದರೆ ನಮ್ಮ ಸಂಬಂಧಿಕರು ನಮ್ಮನ್ನು ಎಲ್ಲಾದರೂ ಸಿಕ್ಕರೆ ನಾವು ಅವರನ್ನು ಮಾತಾಡಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮಗೆ ಕಲಿಸಿದಂತಹ ಗುರು ನಮಗೆ ಎಲ್ಲಾದರೂ ನಮ್ಮ ಕಣ್ಣಿಗೆ ಕಂಡ್ರೆ ಸಾಕು, ಹೋಗಿ ನನ್ನ ಶಿಕ್ಷಕನನ್ನು ನಾನು ಮಾತನಾಡಿಸ್ಬೇಕು, ಅವರಿಂದ 2 ಹಿತನುಡಿಗಳನ್ನು ನಾನು ಕೇಳಬೇಕು ಅನ್ನುವಂಥ ಒಂದು ಏನಂತಂದರೆ ಮನೋಭಿಲಾಷೆ ನಮ್ಮಲ್ಲಿರುತ್ತಲ್ಲ, ಅದನ್ನು ಈಗಿನ ವಿದ್ಯಾರ್ಥಿಗಳದನ್ನು ನಾವು ಮೂಡಿಸ್ಕೊಳ್ಬೇಕು. ಈ ಎಲ್ಲ ಕ್ವಾಲಿಟೀಸ್ಗಳು ಹೇಗೆ ಬರ್ತವೆ ಅಂತಂದರೆ ನಮ್ಮಲ್ಲಿರುವಂತಹ ಪ್ರಜ್ಞೆ ಏನಂತಂದರೆ ನಾವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ನಮ್ಮಕ್ಕಿಂತ ಎತ್ತರದಲ್ಲಿರೋರು ನನ್ನ ಗುರುಗಳಾಗಿರಬಹುದು, ಹಾಗೆಯೇ ನನ್ನ ಅಕ್ಕ ತಂಗಿಯರಾಗಿರಬಹುದು, ಸಂಬಂಧಿಕರು ದೊಡ್ಡವರು ಇರಬಹುದು, ತಂದೆ ತಾಯಿಗಳಿರ್ಬೋದು, ಶಿಕ್ಷಕರಿಗೆ ಇರಬಹುದು, ಇವರಿಗೆಲ್ಲರಿಗೂ ನಾವೇನಂತಂದರೆ ಮರ್ಯಾದೆಯನ್ನು ಸೂಚಿಸುವಂಥದ್ದು ಬಹಳ ಮುಖ್ಯ. ಅವ್ರಿಗೇನಂತಂದರೆ ನಾವು ಒಂದು ಸಾರಿ ಅವರಿಗೆ ನಾವು ತಲೆಬಾಗಿ ಮಾತಾಡಿದರೆ ಅವರು ಏನಪ್ಪ ಅಂತಂದರೆ ಈ ಮಗುವಿನಲ್ಲಿ ಎಷ್ಟೊಂದು ವಿನಯ ಇದೆ ಅನ್ನುವಂಥ ಭಾವನೆ ಅವರಲ್ಲಿ ಬರುತ್ತೆ. ನಾವೇನೋ ಕೇಳಲಿಲ್ಲ ಅಂತಂದ್ರೂ ಕೂಡ ಶಿಕ್ಷಕನಲ್ಲಿ ಈ ಮಗು
ಚೆನ್ನಾಗಿ ಓದ್ತಲ್ಲ, ಈ ಮಗುವಿಗೆ ನಾವು ಏನಾದರೂ ಕಲಿಸ್ಕೊಡ್ಬೇಕು ಅನ್ನುವಂಥ ಭಾವನೆ ಕೂಡ ಶಿಕ್ಷಕರಲ್ಲಿ ಬರುತ್ತೆ. ಮಗು ಮೊದಲನೇದಾಗಿ ಏನಂತಂದರೆ ಎಲ್ಲರಿಗೂ ನಾನು ಏನಪ್ಪ ಅಂತಂದರೆ ಒಳ್ಳೆಯವನಾಗಿರಬೇಕು, ನನ್ನ ಒಂದು ನಡತೆಯನ್ನು ನಾನು ಸರಿಯಾಗಿರಬೇಕು. ಏನಪ್ಪ ನಮಗೆ 9:30 ಶಾಲೆಗೆ ಹೇಳಿದ್ದಾರೆ ಅಂತಂದರೆ 9:20 ನಾನೇನು ಶಾಲೆಯ ಕಾಂಪೌಂಡ್ ಒಳಗಡೆ ಹೋಗಿರಬೇಕು. ಇವತ್ತು ಏನು ಇನ್ಫಾರ್ಮ್ ಇದೆ ಆ ಇನ್ಫಾರ್ಮನ್ನು ನಾನು ಧರಿಸಿ ಹೋಗಬೇಕು. ಶಿಕ್ಷಕರು ನಿನ್ನೆ ಕೊಟ್ಟಂತಹ ಹೋಮ್ವರ್ಕನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಆ ಕಂಪ್ಲೀಟನ್ನು ಮಾಡ್ಕೊಂಡು ಹೋದರೆ ಶಿಕ್ಷಕರಲ್ಲಿ ನಮ್ಮ ಮೇಲೆ ಏನಂತಂದರೆ ಒಂದು ಒಳ್ಳೆ ಭಾವನೆ ಬಂದೇ ಬರುತ್ತೆ. ಪದೇ ಪದೇ ಅದೇ ಮಾತುಗಳನ್ನು ಶಿಕ್ಷಕರು ಹೇಳ್ತಾ ಹೋದರೆ ಅವ್ರಿಗೆ ಏನಾಗುತ್ತೆ ಅಂತಂದರೆ ಅಂತಂದರೆ ವಿದ್ಯಾರ್ಥಿ ಮೇಲೆ ಒಂಥರ ಏನಂದರೆ ಅಸಡ್ಯವಾದಂಥ ಭಾವನೆ ಬಂದುಬಿಡುತ್ತೆ. ಏನಂತ ಪದೇ ಪದೇ ಅದನ್ನೇ ಹೇಳ್ತಾ ಹೋಗಬಾರ್ದು. ಒಂದು ಸಾರಿ ನಮಗೆ ಶಿಕ್ಷಕರು ಏನೋ ಒಂದು ಮಾತು ಹೇಳಿದ್ದಾರೆ ಅಂತಂದರೆ ಅದನ್ನು ತಿದ್ದುಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿ ಆಗಬೇಕು. ನಾವು ಏನು ಮಾಡ್ತೀವಿ ಅಂತಂದರೆ ಅವನ್ಯಾರು ಬಿಡು ನಮಗೆ ಹೇಳಲಿಕ್ಕೆ ಅನ್ನುವಂಥ ಪ್ರವೃತ್ತಿ ಇತ್ತಿತ್ತಲಾಗಿ ನಾವು ನೋಡಬಹುದು ಸರ್. ಏನಂತಂದರೆ ಈ ಒಂದು ಪ್ರವೃತ್ತಿ ಅವನ್ಯಾರು ನಮಗೆ ಹೇಳಲಿಕ್ಕೆ ಅನ್ನುವಂಥ ಪ್ರವೃತ್ತಿ ಬಂದುಬಿಟ್ಟಿದೆ ವಿದ್ಯಾರ್ಥಿಗಳಲ್ಲಿ. ನಾವು ಕಡೆ ಸುಮಾರು ಆವಾಗಲೇ ಸರ್ ಕೂಡ ಹೇಳ್ತಿದ್ರು, ಎಷ್ಟೋ ವಿದ್ಯಾರ್ಥಿಗಳು ಶಾಲೆ ಕಾಂಪೌಂಡ್ ಒಳಗಡೆ ಇರೋದಿಲ್ಲ, ಕೇವಲ ಯೂನಿಫಾರ್ಮ್ ಇರುತ್ತೆ, ಎಲ್ಲೋ ಒಂದು ಕಡೆ ಗಾರ್ಡನಲ್ಲಿ ಕೂತಿರ್ತಾರೆ, ಅಂಗಡಿ ಮುಂದ್ಗಡೆ ಕೂತಿರ್ತಾರೆ, ಮತ್ತು ಒಂದು ಕಡೆ ಅಡ್ಡಾಡ್ತಿರ್ತಾರೆ. ಅವಾಗ ಏನಂತಂದರೆ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳಿಗಾಗಿ ಮಾತನಾಡೋದಿಲ್ಲ ಹೊರಗಿನ ಜನರು, ಆ ಶಾಲೆಯ ಬಗ್ಗೆ ಮಾತಾಡ್ತಾರೆ. ನಮಗೆಲ್ಲರಿಗೂ ಏನಿರಬೇಕು ಅಂತಂದರೆ ನಾವು ಕಲಿತಂಥ ಶಾಲೆ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ನಮ್ಮ ಶಾಲೆಯ ಬಗ್ಗೆ ಬೇರೆ ಯಾರೋ ಮಾತನಾಡ್ಲಿಕ್ಕತ್ರು ಅಂತಂದರೆ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ನಮ್ಮ ಕಿವಿಗಳು ರೆಡಿಯಾಗಿರಬಾರ್ದು. ಉದಾಹರಣೆಗೆ ನಿಮಗೆ ಹೇಳಬೇಕು ಅಂತಂದರೆ ನಮ್ಮ ತಂದೆ ತಾಯಿಗಳ ಬಗ್ಗೆ ನಮ್ಗೆ ಯಾರೋ ಹಿಂದ್ಗಡೆಯಿಂದ ಮಾತಾಡ್ತಿದ್ರೆ ನಾವು ಯಾರೂ ಸಹಿಸೋದಿಲ್ಲ. ನಾವು ನಮ್ಮ ಶಾಲೆಯನ್ನು ಕೂಡ ಏನಂತಂದರೆ ನಮ್ಮ ಒಂದು ತವರು ಮನೆ, ನನ್ನ ಒಂದು ಶಿಕ್ಷಣ ಸಂಸ್ಥೆ ಅನ್ನುವಂಥ ಭಾವನೆ ನಮಗಿರಬೇಕು. ಯಾರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಆ ಕೆಟ್ಟದಾಗಿ ಮಾತನಾಡುವಂತಹ ಜಾಗಗಳಿಗೆ ಅಂತಹ ಒಂದು ಏನಂತಂದರೆ ಅವಕಾಶಗಳನ್ನು ನಾವು ಬೇರೆಯವರಿಗೆ ಕೊಡಬಾರ್ದು. ವಿದ್ಯಾರ್ಥಿಗಳಾದಂಥ ನಾವುಗಳು ನಮಗೇನಪ್ಪ ಇವತ್ತು ಏನು ನಮಗೊಂದು ಕೆಲಸ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಭಾರವನ್ನು ಹೊರಿಸಿಲ್ಲ ಯಾರು. ಕೇವಲ ನಮಗಿರುವಂಥದ್ದು ಏನಪ್ಪ ಅಂತಂದರೆ ಓದಬೇಕು, ಚೆನ್ನಾಗಿ ರ್ಯಾಂಕ್ ಮಾಡಬೇಕು, ಮುಂದೊಂದು ದಿನ ಏನಂತಂದರೆ ನೆರಳೊಳಗಿನ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ತಂದೆ ತಾಯಿಗಳು ಬಹಳಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಏನಿರುತ್ತೆ ಅಂತಂದರೆ ಪಾಲಕರು ರೈತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕೂಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ಅವರು ಏನಪ್ಪ 200 ರೂಪಾಯಿಗಳಿಗಾಗಿ ಇವತ್ತು ನಮ್ಮನ್ನು ದುಡಿದು ನಮ್ಮನ್ನು ಶಾಲೆಗೆ ಕಳಿಸ್ತಿರ್ತಾರೆ. ಪಾಲಕರು ಹೇಳ್ತಾರೆ, ನನ್ನ ಮಗ ನನ್ನ ಥರ ಆಗೋದು ಬೇಡ, ಅವನು ನೆರಳೊಳಗಿದ್ದು ಕೆಲಸ ಮಾಡಬೇಕು ಅಂತ. ಏನಂತಂದರೆ ದಿನಾಪೂರ್ತಿ ನಾನು ಬಿಸಿಲೊಳಗೆ ದುಡಿತೀನಲ್ಲ, ನನಗೆ ಬೇಡ, ನಾನು ಈ ಕಷ್ಟವನ್ನು ಅನುಭವಿಸಿದ್ದೀನಿ, ನನ್ನ ಮಕ್ಕಳು ಇದನ್ನು ಅನುಭವಿಸಬಾರ್ದು ಅನ್ನೋದು ಒಂದೇ ಪಾಲಕರ ಉದ್ದೇಶ ಇರುತ್ತೆ. ಇದನ್ನು ವಿದ್ಯಾರ್ಥಿಗಳಾದಂಥವ್ರು ನೀವುಗಳೇನು ಮಾಡಬೇಕು ಅಂತಂದರೆ ಬಹಳಷ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಓದಿ ನಿಮ್ಮಂದ ಬಯಸೋದು ಒಂದೇ ಅವರು. ಏನಂತಂದರೆ ನನ್ನ ಮಗ ಕೆಟ್ಟವನಾಗಬಾರ್ದು, ನನ್ನ ಮಗ ಒಳ್ಳೆಯವನಾಗಬೇಕು, ಅವನಿಂದ ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಅವನು ಕೆಟ್ಟವನಾಗಬಾರ್ದು, ಇನ್ನೊಬ್ಬರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ಅನ್ನುವಂಥ ಮನೋಭಾವನೆ ಪಾಲಕರದಿರುತ್ತೆ. ಈ ಎಲ್ಲ ವಿಷಯಗಳನ್ನು ವಿದ್ಯಾರ್ಥಿಗಳಾದಂತಹ ನೀವುಗಳು ಮನದಲ್ಲಿಟ್ಟುಕೊಂಡು ಬಹಳಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿರಿ ಎನ್ನುವುದನ್ನು ನಾವು ವಿನಂತಿಪೂರ್ವಕವಾಗಿ ವಾಹಿನಿ ಮೂಲಕ ನಿಮ್ಮನ್ನು ವಿನಂತಿಸ್ತೇವೆ. ಹೌದು, ಯಾಕಂತಂದರೆ ಈಗ ತಾವು ಹೇಳಿದಂಥ ಮಾತು ಏನಂತಂದರೆ ಇದಕ್ಕೆಲ್ಲದಕ್ಕೂ ಒಂದೇ ಒಂದು ಅಸ್ತ್ರ ಏನು ಅಂತಂದರೆ ಈ ಎಲ್ಲ ತಾವು ಹೇಳಿದ್ರಿ, ಸರಿಯಾಗಿ ಹೋಗಬೇಕು, ತಂದೆ ತಾಯಿ ಗೌರವ ಕೊಡಬೇಕು, ಅವೆಲ್ಲದಕ್ಕೂ ಏನಕ್ಕೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ನಿಯಮವನ್ನು ಪಾಲಿಸಿದರೆ ಇವೆಲ್ಲಗಳು ತಾವಾಗಿ ಅದರಲ್ಲಿ ಬರುತ್ತವೆ. ಆ ನಿಯಮ ಯಾವುದು ಅಂತಂದರೆ ಶಿಸ್ತು, ಡಿಸಿಪ್ಲಿನ್. ಇದು ಏನೆಲ್ಲ ಕಲಿಸುತ್ತದೆ, ನಾವು ಶಿಸ್ತಿನಿಂದ ಇದ್ದಾಗ ಪ್ರತಿಯೊಂದನ್ನು ಇದು ತನ್ನಷ್ಟಕ್ಕೆ ತಾನೇ ಆಗ್ತಾ ಹೋಗ್ತೈತಿ. ಮನೆಯಲ್ಲಿ ಶಿಸ್ತಿನಿಂದ ಇರಬೇಕು. ಬಂದಾಕ್ಷಣ ಏನೈತಿ, ಸ್ಕೂಲಿಂದ ಹೊರಗಡೆ ಬೂಟು ಚಪ್ಪಲು ಎಲ್ಲ ಏನಿದೆ ಅಲ್ಲಿ ಬಿಟ್ಟು ಹೋಗಿ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ಇದು ಶಿಸ್ತಿನ ಒಂದು ಪ್ರಥಮ, ಅಲ್ಲಿಂದಲೇ ಶುರು ಆಗ್ತೈತಿ. ಹಾಗೆ ಶಾಲೆಗೆ ಬರುವಾಗ ಶಿಸ್ತಿನಿಂದ ಬರಬೇಕು. ಯಾಕಂದರೆ ನಿಮ್ಮ ಒಂದು ನಡವಳಿಕೆ ಜನರಿಗೆ ಎತ್ತಿ ತೋರಿಸ್ತದೆ, ನಿಮ್ಮ ಶಿಸ್ತು ನಿಮ್ಮ ಪರಿಚಯವನ್ನು ನೀಡುತ್ತದೆ. ಅದಕ್ಕಾಗಿ ಶಿಸ್ತಿನಿಂದ ವರ್ತಿಸಿದರೆ ಇವೆಲ್ಲವನ್ನೂ ನಾವು ಸಾಧಿಸಲು ಸಾಧ್ಯ ಅನ್ನೋದಕ್ಕೆ ಪ್ರಮುಖ ಅಸ್ತ್ರ ಅಂತಂದರೆ ಅದು ಶಿಸ್ತು. ಪ್ರತಿಯೊಂದು ವಿಷಯದಲ್ಲಿ ಶಿಸ್ತು ಇದ್ದರೆ ಶಾಲೆಯಲ್ಲಿ ಕೂಡುವಾಗ ಶಿಸ್ತಿನಿಂದ ಕೂಡಬೇಕು, ಬರುವಾಗ ಶಿಸ್ತಿನಿಂದ ಹೋಗಬೇಕು, ಗುರುಗಳು ಎದುರಿಗೆ ಬಂದಾಗ ಶಿಸ್ತಿನಿಂದ ಗೌರವಿಸಬೇಕು. ಇವೆಲ್ಲವೂ ಏನೈತಿ ಶಿಸ್ತಿಯೇ ಅದಕ್ಕೆ ಮೂಲ ಕಾರಣ. ಅಂದರೆ ಶಿಸ್ತನ್ನು ಮೊದಲು ಕಲಿದರೆ ಹೆಚ್ಚಿಗೆ ನಾವು ಸುಧಾರಿಸುವ ಒಂದು ಪರಿಕಲ್ಪನೆ ಏನಪ್ಪ ಅಂತಂದರೆ ಶಿಸ್ತು ಎಲ್ಲವನ್ನು ಏನೈತಿ ಸರಿಯಾಗಿ ಕಲಿಸುತ್ತದೆ ಅನ್ನುವಂಥದ್ದು. ಈಗ ಒಂದು ವಿಷಯ ಏನಂತಂದರೆ ನಾವು ಮೊನ್ನೆ ಹೆಚ್ಚಾಗಿ ನಾವು ನಮ್ಮ ಟೀಮ್ ಹೊರಗಡೆ ಹೋದಾಗ ಪ್ರತಿಭಾನ್ವಿತರಿಗೆ ಅವರಲ್ಲಿದ್ದಂಥ ವಿಶೇಷ ವ್ಯಕ್ತಿಗಳಿಗೆ ಹುಡುಕ್ತಾ ಇರ್ತೀವಿ ನಾವು. ಇದೇ ರೀತಿಯಾಗಿ ಮೊನ್ನೆ ನಾವು ಬಬಲೇಶ್ವರದಿಂದ ಒಬ್ಬ ವ್ಯಕ್ತಿ ಬರ್ತಾಯಿದ್ರು, ಚಿಕ್ಕಗಲ್ಗಲಿಯಿಂದ ಗಲಗಲಿವರೆಗೆ ಬರ್ತಾಯಿದ್ರು. ಕನಿಷ್ಠ 3 ಕಿಲೋಮೀಟರ್ ಅಂತರದಿಂದ ಆ ವ್ಯಕ್ತಿ ಬರ್ತಾಯಿದ್ರು. ಬರಗಾಲಿಯಲ್ಲೇ ನಡೀತಾ ಬರ್ತಾಯಿದ್ರು. ನಾನು ನೋಡ್ತಾನಿದ್ದೆ.
ನಾನು ಗಲಗಲಿಗೆ ಬರಬೇಕಾಗಿತ್ತು, ಅಲ್ಲಿ ನೋಡ್ತಾ ಇದ್ದೆ. ಆಮೇಲೆ ಏನೈತಿ ತಡೆದು ಕೇಳಿದೆ, ಸರ್ ನಿಮ್ಮ ಏನೈತಿ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾಗಿತ್ತು, ನೀವು ಯಾರು ಏನು ಅಂತ. ಅದನ್ನೇನೈತಿ ನಾವು ಈ ನಮ್ಮ ಸಂದರ್ಶನದ ನಂತರ ಏನೈತಿ ಅದನ್ನು ಪ್ರಸಾರಣ ಕೂಡ ಮಾಡ್ತಿರ್ತೀವಿ. ಯಾವ ರೀತಿಯಾಗಿ ಅವರು ತಮ್ಮ ಸಾಧನೆ ಇತ್ತು ಅಂದರೆ, ಕೇವಲ ನಾವು ವಿದ್ಯೆ ಕಲಿತು ಶಿಕ್ಷಕರಾಗಿ ಅಥವಾ ಶಿಷ್ಯರಾಗಿ ಮುಂದುವರೆದ ನಂತರ ಭಕ್ತಿ ಭಾವವು ಕೂಡ ಇದರಲ್ಲಿ ಬೇಕು, ವಿನಯ ಬೇಕು ಅನ್ನುವಂಥದ್ದು ಏನೈತಿ ಕೆಲವೊಂದು ವಿಷಯಗಳು ಆ ವ್ಯಕ್ತಿ ಮಾತಾಡಿದಂಥ ಅದನ್ನು ಕೂಡ ನಾವು ತೋರ್ತೇವೆ. ಅಂದರೆ ಶಿಕ್ಷಕರಾಗಿ ಯಾವ ರೀತಿ ಅವರು ತಮ್ಮ ತಂದೆ ತಾಯಿಗಳೇ ಗೌರವವನ್ನು ಕೊಟ್ಟು ತಮ್ಮ ಜೀವನವನ್ನು ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ ಅಥವಾ ಮುಂದೆ ಯಾವ ರೀತಿ ಆಗಬೇಕಂತಿದ್ದಾರೆ ಅನ್ನುವಂಥದ್ದು ಕೂಡ ಇದರಲ್ಲಿ ಚರ್ಚೆ ಮಾಡ್ಬೋದು. ಇನ್ನು ನಾನೊಂದು ಪ್ರಶ್ನೆ ಕೇಳಬೇಕಾಗಿತ್ತು, ಏನು ಅಂತಂದರೆ, ತಾವು ಅನೇಕ ವಿಷಯಗಳನ್ನು ಹೇಳಿದಿರಿ. ತಂದೆ ತಾಯಿಗಳ ಪಾತ್ರ, ಶಿಕ್ಷಕರ ಪಾತ್ರ, ವಿದ್ಯಾರ್ಥಿಗಳ ಪಾತ್ರ, ಇವೆಲ್ಲದಕ್ಕೂ ಮೊದಲು ಬೇಕಾದಂಥದ್ದು ದುಡ್ಡು. ಪ್ರತಿಯೊಂದಕ್ಕೆ ಏನೈತಿ ಆರ್ಥಿಕ ಪರಿಸ್ಥಿತಿ ಎಲ್ಲ ರೀತಿಯಿಂದ ನಮ್ಮಲ್ಲಿ ಸದೃಢವಾಗಿದ್ದರೆ ಇವೆಲ್ಲವೂ ಸರಳವಾಗಿ ನಾವು ಇದನ್ನೆಲ್ಲ ಪಾಲಿಸಬಹುದು, ಮಾಡಬಹುದು ಅನ್ನೋಂಥದ್ದು. ಕಡಿಮೆ ಖರ್ಚಿನಲ್ಲಿ, ಯಾಕಂದರೆ ಈಗಿನ ಕಾಲದಲ್ಲಿ ಬದುಕಬೇಕಾದರೆ ಅನೇಕ ಶ್ರೀಮಂತರಲ್ಲಿ ಏನೇನೋ ಇರ್ತೈತಿ, ಆದರೆ ಬಡವರಲ್ಲಿ ಕೆಲವೊಂದು ಇರೋಂಗಿಲ್ಲ. ಅದರಾಗ ಹಳ್ಳಿ ಜೀವನದಲ್ಲಿ ಏನೈತಿ ರೈತರ ಬದುಕು, ಮಕ್ಕಳಿಗೆ ಸಾಕಪ್ಪ, ನಾವು ನಾವು ಹೊಲಕ್ಕೆ ಹೋಗುವಾಗ ಮಕ್ಕಳು ಶಾಲೆಗೆ ಹೋದ್ರೆ ಸಾಕು. ಈ ವಿಷಯವಾಗಿ ತಮ್ಮ ತಲೆಯೊಳಗೆ ಏನಾದರೂ ನೋಡಿ ಸರ್, ಏನಂತಂದರೆ ನಾವು ಸುಮಾರು ಏನಂತಂದರೆ ಇಷ್ಟರವರೆಗೂ ನಮ್ಮ ಭಾರತ ದೇಶಕ್ಕೆ ಏನಂತಂದರೆ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತಲೇ ಕರಿತಾ ಬಂದರು. ಇವತ್ತಿನ ನಾವೇನಂತಂದರೆ ಸುಮಾರು ಒಂದು 7-8 ವರ್ಷಗಳಿಂದ ಮುಂದುವರಿದ ರಾಷ್ಟ್ರ ಅಂತ ನಾವು ಹೇಳ್ತಾ ಇದ್ದೀವಿ. ಕಾರಣ ಇಷ್ಟೇ, ಭಾರತ ದೇಶದಲ್ಲಿ ಇಲ್ಲಿವರೆಗಿರುವಂತಹ ಬಡತನ ರೇಖೆಯನ್ನು ನಾವು ನೋಡ್ತಾ ಹೋದರೆ ದಿನಗಳು ಕಳೆದಂತೆಯೇ ಬಹಳಷ್ಟು ಉನ್ನತ ಸ್ಥಾನದಲ್ಲಿ ನಾವೆಲ್ಲರೂ ಬರ್ತಾ ಇದ್ದೇವೆ. ಹಾಗೆಯೇ ಕೆಲಸ ಮಾಡಲಿಕ್ಕೆ ನಮ್ಮ ಹತ್ರ ಅವಕಾಶಗಳು ಕೂಡ ಉಂಟು. ಆದರೆ ಏನಪ್ಪ ಅಂತಂದರೆ ತೀರಾ ಹಳ್ಳಿಗಳಲ್ಲಿ ವಾಸಿಸುವಂತಹ ಜನರಿಗೆ ಈ ಎಲ್ಲ ಅವಕಾಶಗಳು ಏನಂತಂದರೆ ಬಂದು ಒದಗಂಗಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕೇವಲ ಬಡತನದಿಂದ ನಮಗೆಲ್ಲ ಮುಂದೆ ಬರಲಿಕ್ಕೆ ಆಗ್ತಾ ಇಲ್ಲ ಸರ್, ನಮಗೆ ಮನೆಯಲ್ಲಿ ಬಡತನ ಬಹಳ ಇದೆ ಮೇಡಮ್, ನೀವೆಲ್ಲ ಹೇಳ್ತೀರಿ, ಇಷ್ಟು ಚೆಂದಾಗಿ ನೀವು ಮಾತಾಡ್ತೀರಿ, ಆದರೆ ನಮ್ಮ ಮನೆಯೊಳಗೆ ಬಡತನ ಇದೆ, ನಮ್ಗೆ ಒಳ್ಳೆ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಬಹಳಷ್ಟು ಮಕ್ಕಳು ಹೇಳ್ತಾರೆ. ಹಾಗೆಯೇ ಪಾಲಕರು ಕೂಡ ಹೇಳ್ತಾರೆ. ಇವತ್ತು ನಮಗಾಗಿ ಬಹಳಷ್ಟು ಸರ್ಕಾರದ ಯೋಜನೆಗಳು ತಂದಿದ್ದಾರೆ, ವಿಶೇಷವಾಗಿ ಶಾಲಾ ಮಕ್ಕಳಿಗಾಗಿ. ನಾವೆಲ್ಲ ಕಲಿಬೇಕಾದ್ರೆ ಇದ್ದಂತಹ ಯೋಜನೆಗಳು ಈಗಿಲ್ಲ, ಆದರೆ ಈಗಿದ್ದಂತಹ ಯೋಜನೆಗಳು ನಮಗೆಲ್ಲರಿಗೂ ಕೂಡ ಒದಗಿ ಬಂದಿಲ್ಲ. ಏನಂತಂದರೆ ಇವತ್ತಿನ ದಿನ ಯಾವ ಯೋಜನೆ, ಒಂದು ಮಗು ಇವತ್ತು ನಾವಂತಂದರೆ 1ನೇ ತರಗತಿಗೆ ಆ ಮಗು ಎಂಟ್ರಿ ಆಯಿತು ಅಂತಂದರೆ ಆತನ 10ನೇ ತರಗತಿವರೆಗೂ ಆ ಮಗುವಿಗೆ ಯಾವ ಒಂದು ಫೀಸನ್ನು ತೆಗೆದುಕೊಳ್ಳದೆ ಆ ಮಗುವಿನ ಸಂಪೂರ್ಣ ವೆಚ್ಚವನ್ನು ಇವತ್ತು ಸರ್ಕಾರ ಭರಿಸ್ತಾ ಇದೆ. ಅದನ್ನು ನಾವು ದುಡ್ಡವಾಗಿ ಏನೋ ನೋಡಬೇಕಾಗಿಲ್ಲ. ಎಷ್ಟೋ ಮಕ್ಕಳಿಗೆ ಏನಂತಂದರೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ, ಶೂಸ್ಗಳನ್ನು ಕೊಡ್ತಾ ಇದ್ದಾರೆ, ಬ್ಯಾಗ್ಗಳನ್ನು ಕೊಡ್ತಾ ಇದ್ದಾರೆ, ಬುಕ್ಸ್ಗಳನ್ನು ಕೊಡ್ತಾ ಇದ್ದಾರೆ, ಓದಲಿಕ್ಕೆ ಬುಕ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಮುಂದೊಂದು ದಿನ 10ನೇ ತರಗತಿಯಲ್ಲಿ ರ್ಯಾಂಕ್ ಆಗಿ ಬಂದಂಥ ವಿದ್ಯಾರ್ಥಿಗಳಿಗೆ ಅವರ PUC ಶಿಕ್ಷಣಕ್ಕೂ ಅಥವಾ ಡಿಗ್ರಿ ಶಿಕ್ಷಣಕ್ಕೆ ಅವರಿಗೆ ಅನುಕೂಲವಾಗಲಿ ಅಂತ ಹೇಳಿ ಲ್ಯಾಪ್ಟಾಪ್ಗಳನ್ನು ಕೂಡ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಸಮವಸ್ತ್ರಗಳನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲವನ್ನ ಕೊಟ್ಟರು ಮಕ್ಕಳಿಗೆ ಏನಂತಂದರೆ ಇನ್ನೊಂದೇನಪ್ಪ ಅಂತಂದರೆ ಮುಖ್ಯವಾಗಿ ಅಂತಂದರೆ ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಬಿಸಿ ಊಟ ವಿತರಣೆ ಒಂದು ಕೂಡ ಇದೆ. ಆ ಬಿಸಿ ಊಟದಲ್ಲಿ ಏನಂತಂದರೆ ನಮ್ಮ ಮನೆಗಳಲ್ಲಿ ಕೂಡ ನಾವು ಪ್ರತಿನಿತ್ಯ ಏನಂತಂದರೆ ತರಕಾರಿಗಳನ್ನು ಮಾಡ್ತೀವಿಲ್ಲ ಗೊತ್ತಿಲ್ಲ, ಆದರೆ ಪ್ರತಿನಿತ್ಯವೂ ಮಗುವಿಗೆ ಏನಂತಂದರೆ ತರಕಾರಿ ಒದಗಿ ಬರಲಿ, ಆ ಮಗು ಪೌಷ್ಟಿಕತೆಯಲ್ಲಿ ಇರಲಿ ಅನ್ನುವಂಥ ದೃಷ್ಟಿಯಿಂದ ದಿನವೂ ಏನಂತಂದರೆ ನಾವು ಶಿಕ್ಷಕರನ್ನು ಬಹಳಷ್ಟು ಸರಿ ನೋಡ್ತಿರ್ತೇವೆ. ಅವ್ರ ಬ್ಯಾಗ್ಗಳು 2-2 ಚೀಲಗಳನ್ನು ತುಂಬ್ಕೊಂಡು ಹೋಗ್ತಿರ್ತಾರೆ ಶಿಕ್ಷಕರು. ಇವತ್ತೇನಂತಂದರೆ ಶಾಲಾ ಮಕ್ಕಳಿಗಾಗಿ ಏನಂತಂದರೆ ಬಾಳೆಹಣ್ಣುಗಳನ್ನು ಕೊಡ್ತಾರೆ, ಹಾಗೆಯೇ ಮೊಟ್ಟೆಗಳನ್ನು ಕೊಡ್ತಾರೆ. ಈ ಎಲ್ಲ ಫೆಸಿಲಿಟಿಗಳನ್ನು ಇಟ್ಕೊಂಡು ಏನಪ್ಪ ಅಂತಂದರೆ ಮಕ್ಕಳು ಓದಿದ್ದೇ ಆದರೆ ಅವರು ಕಂಡಂತಹ ಕನಸುಗಳನ್ನು ನನಸು ಮಾಡ್ಕೊಳ್ಬಹುದು. ಹಿಂದೊಂದು ದಿನ ಏನಂತಂದರೆ ಚುಮ್ನಿ ಕೆಳಗಡೆ ಕೂತ್ಕೊಂಡು ಓದಿದಂತಹ ಎಷ್ಟೋ ಮಹಾನುಭಾವರು ದೊಡ್ಡ 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 ಸ್ಥಾನದಲ್ಲಿದ್ದಾರೆ. ಉದಾಹರಣೆಗೆ ನಾವು APJ ಅಬ್ದುಲ್ ಕಲಾಂ ಅವರನ್ನ ತೆಗೆದುಕೊಳ್ಬೋದು. ಅವ್ರಿಗೆ ಏನಂತಂದರೆ ಓದಲಿಕ್ಕೆ ಕೂಡ ಏನಂತಂದರೆ ಅಷ್ಟೊಂದು ಬಡತನ ಇತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತೆಗೆದುಕೊಳ್ಳಿ, ಏನಂತಂದರೆ ಅವ್ರಿಗೂ ಕೂಡ ಓದಲಿಕ್ಕೆ ಅನುಕೂಲ ಇರಲಿಲ್ಲ, ಆದರೆ ಓದಿ ಇವತ್ತು ದೇಶದ ಸಂವಿಧಾನ ರಚಿಸುವಂಥ ಮಟ್ಟಿಗೆ ಅವರು ಬಂದು ಒದಗ್ತಾರೆ. ಭಾಳಷ್ಟು ಎಲ್ಲರೂ ಏನಂತಂದರೆ ಶ್ರೀಮಂತರ ಮಕ್ಕಳನ್ನೇ ಓದಿ ಶ್ರೀಮಂತರ ಮಕ್ಕಳನ್ನೇ ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಾರಂತಲ್ಲ, ಕಡು ಬಡತನದಲ್ಲಿ ಓದಿ ಅವರು ಏನಂತಂದರೆ ಓದಲಿಕ್ಕೆ ಅವಕಾಶಗಳಲ್ಲಿ ಇಲ್ಲದಂತಹ ಸಂದರ್ಭದಲ್ಲೂ ಕೂಡ ಸಿಕ್ಕ ಸಣ್ಣ ಅವಕಾಶಗಳನ್ನು ಬಳಸ್ಕೊಂಡು ಅಂತಂದರೆ ದಿನದ ಏನಂತಂದರೆ ಅರ್ಧ ದಿನದಲ್ಲಿ ಅವರು ಓದುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅಂದರೆ ಪಾರ್ಟ್ ಟೈಮ್ ಜಾಬ್ಗಳನ್ನು ಕೂಡ ಮಾಡಿ ಮನೆಗೂ ಕೂಡ ಅನುಕೂಲವನ್ನು ಮಾಡಿಕೊಟ್ಟು ಓದಿ ಇವತ್ತು ಸಮಾಜದ ಉನ್ನತ ಸ್ಥಾನದಲ್ಲಿದ್ದಾರೆ. ಕೇವಲ ನಮಗೇನಂತಂದರೆ ದುಡ್ಡು ಇಲ್ಲ ಅನ್ನುವಂಥದ್ದಲ್ಲ, ಏನಂತಂದರೆ ನಮ್ಮ ಮನಸ್ಸಿನೊಳಗೆ ದುಡ್ಡು ಇಲ್ಲದೆ ಕೂಡ ನನ್ನ ಅಚಲವಾದ ಬಲ, ನಾನು ಇದನ್ನು
ಸಾಧಿಸ್ತೀನಿ ಅನ್ನುವಂಥ ಬಲ ನಮ್ಮ ಹತ್ರ ಇದ್ದರೆ ಇಲ್ಲಿ ದುಡ್ಡು ಅನ್ನುವಂಥದ್ದು ಬರುವುದಿಲ್ಲ. ಬಡತನ ಇದೆ, ಯಾರಲ್ಲೂ ಇವತ್ತು ಯಾರು ನಾವೆಲ್ಲರೂ ಶ್ರೀಮಂತರು ಅಂತ ಯಾರೂ ಹೇಳುವುದಿಲ್ಲ. ಎಲ್ಲರೂ ನಾವು ಒಂದಲ್ಲ ಒಂದು ರೀತಿ ಮಧ್ಯಮ ವರ್ಗದಲ್ಲಿ ಜೀವಿಸುವಂತಹ ಜೀವಿಗಳೇ. ನಮ್ಮೆಲ್ಲರಿಗೂ ಕೂಡ ಬಡತನ ಇದೆ, ಆದರೆ ಸಾಧಿಸುವಂಥ ಛಲ ನಮ್ಮಲ್ಲಿದ್ದರೆ ನಾವು ಮೊನ್ನೆ ತಾನೇ ನಮ್ಮ ರಾಮದುರ್ಗದಲ್ಲಿ ನಡೆದಂಥ ಒಂದು ದುರ್ಘಟನೆ ಏನಪ್ಪ ಅಂತಂದರೆ ಮಹಾಂತೇಶ್ ಬಿಳಗಿ ಸರ್ ಅವರ ಒಂದು ದುರ್ಮರಣವನ್ನು ನಾವೆಲ್ಲರೂ ಕಂಡಿದ್ವಿ. ಅವರಿಗೆ ಅವರ ಒಂದು ನಾವೇನಂತಂದ್ರೆ ಅವ್ರು ತೀರ್ ಹೋದ ನಂತರ ನಾವೆಲ್ಲರೂ ಅವರ ಒಂದಷ್ಟು ಮೋಟಿವೇಶನ್ ಬೈಟ್ಗಳನ್ನು ನೋಡಿದಾಗ ಅವರು ಶಿಕ್ಷಣ ಪಡೆಯಬೇಕಾದಂತಹ ಸಂದರ್ಭದಲ್ಲಿ ಅವರು ಪಟ್ಟಂತಹ ಕಷ್ಟಗಳು ಇವತ್ತಿನ ವಿದ್ಯಾರ್ಥಿ ಬದುಕಿಗೆ ಯಾರಿಗೂ ಇಲ್ಲ. ಏನಂತಂದ್ರೆ ಇದಾವೆ, ಆದರೆ ಆ ದಿನಗಳಲ್ಲಿ ಅವ್ರು ಪಟ್ಟಂಥ ಕಷ್ಟ ನಮಗೆ ಯಾರಿಗೂ ಇಲ್ಲ. ಬೇರೆಯವರು ಅವ್ರು ಗೋಲ್ಡ್ ಮೆಡಲ್ ತಗೊಳ್ಬೇಕಾದ್ರೆ ಹೋದ್ರೆ ಬೇರೆಯವರು ಶೂಸ್ಗಳನ್ನು ಹಾಕೊಂಡು ಹೋಗ್ತಾರೆ, ಬೇರೆಯವರ ಕೋಟ್ಗಳನ್ನು ಹಾಕೊಂಡು ಹೋಗ್ತಾರೆ, ಗಂಜಿಯನ್ನು ಮಾಡಿ ಕುಡಿದು ಇವತ್ತು ಉನ್ನತ IAS ಅಧಿಕಾರಿಯಾಗಿ ಅವ್ರು ಏನಂತಂದರೆ ನಮ್ಮ ರಾಮದುರ್ಗ ಹೆಮ್ಮೆಯನ್ನು ಕೂಡ ತಂದಂತಹ ಒಬ್ಬ ಅಧಿಕಾರಿ. ಅಂತಹ ಏನಂತಂದರೆ ನಮಗೆ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಬೇಡ. ಏನಂತಂದರೆ ನಮ್ಮ ಬಾಜು ಮನೆಯವ್ರ ಹತ್ರ ಕಾರ್ ಇದೆ, ನಮಗೂ ಕಾರ್ ಬೇಕು ಅನ್ನುವಂಥದ್ದು ಬೇಡ. ದೇವರವ್ರಿಗೆ ಕಾರ್ ಕೊಟ್ಟಿದ್ದಾರೆ, ನಮಗೊಂದು ಸೈಕಲ್ ಕೊಟ್ಟಿದ್ದಾರಲ್ಲ, ಸೈಕಲ್ ಮೇಲೆ ನಡ್ತಾ ಹೋಗೋಣ. ನಮಗಿಂತ ಕೆಳಗಡೆ ಇರೋರನ್ನ ನೋಡಿ ಬದುಕೋಣ. ದೇವ್ರು ನನಗೆ ಸೈಕಲ್ ಆದರೂ ಕೊಟ್ಟಿದ್ದಾನೆ, ಇನ್ನೊಬ್ಬ ನಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ದೇವ್ರು ನನಗೆ ಇದನ್ನು ಕೊಟ್ಟಿದ್ದಾನೆ, ಇಷ್ಟು ಸಾಕಪ್ಪ. ಒಬ್ಬ ಕಾಲು ನಡ್ತಾ ಹೋಗ್ತಾ ಇರ್ತಾನೆ, ಕಾಲು ಇಲ್ದವನು ಜೀವನ ಮಾಡ್ತಾ ಇದ್ದಾನಲ್ಲ, ಅವ್ನು ನೋಡಿ ನಾವು ಖುಷಿ ಪಡೋಣ. ಎಲ್ಲರ ಹತ್ರ ನಾವು ಆಗೋದು ಬೇಡ. ನಮಗೆ ಗುರಿ ಇದೆ, ನಾವು ಸಮಾಜದ ಉನ್ನತ ಸ್ಥಾನದಲ್ಲಿ ಹೋಗಬೇಕು, ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಆ ಗುರಿಯತ್ತ ಸಾಗೋಣ ವಿನಃ ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸೋದು ಬೇಡ. ನಮಗೆ ಒಂದೇ ಉದ್ದೇಶ ಇರಲಿ, ಜೀವನದ ಉನ್ನತ ಸ್ಥಾನಕ್ಕೆ ತಂದೆ ತಾಯಿಗಳಿಗೆ ಮರ್ಯಾದೆ ಸೂಚಿಸೋದರ ಜೊತೆಗೆ ಶಿಕ್ಷಕರ ಗೌರವವನ್ನು ಎತ್ತಿ ಇಡುವಂಥ ಕೆಲಸವನ್ನು ನೀವು ಮಾಡೋಣ ಅನ್ನುವಂಥದ್ದು ಇಲ್ಲಿ ಬರುತ್ತೆ ಸರ್. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದರೆ, ಜನ ನಮ್ಮ ಪ್ರೋಗ್ರಾಮ್ ನೋಡಿದಾಗ ಹೇಳ್ತಿರ್ತಾರೆ ಅವ್ರಿಗೇನೈತಿ ಚಲೋ ಶಾಲ್ಯಾಗ ಮಕ್ಕಳಿಗೆ ಓದಿಸ್ತಾರೆ ಮಾಡ್ತಾರೆ ಅನ್ನುವಂಥದ್ದು. ಈಗ ತಗೊಳ್ಳಿದ್ರಿ APJ ಅಬ್ದುಲ್ ಕಲಾಂ ಅವ್ರದ್ದು ಉದಾಹರಣೆ ಕೊಟ್ಟರಿ. ಮೇಲಾಗಿ ನಮ್ಮ ಮಹಾಂತೇಶ್ ಬಿಳಗಿ ಅವರು ನಮ್ಮ ರಾಮದುರ್ಗದ ಹೆಮ್ಮೆಯ ಪುತ್ರರು. ಅವರು ದುರ್ಮರಣದಲ್ಲಿ ನಾವು ದುಃಖಿಗಳಾಗಿದ್ದೇವೆ. ಆದರೆ ಏನೈತಿ ಅವರ ಸಾಧನೆ ಏನೈತಿ ಇಂದಿಗೂ ನಾವು ನೆನೆಸ್ತಾ ಇದ್ದೇವೆ. ಕಡು ಬಡತನದಲ್ಲಿಯೂ ನಮಗೆ ಬಡತನ ಮುಖ್ಯವಲ್ಲ. ಆವಾಗ ಅವರ ತಾಯಿ ಯಾವ ರೀತಿ ಅವರಿಗೆ ಸಾಕಿ ಸಲುಹಿದರು ಅನ್ನುವಂಥದ್ದು ಕೂಡ ಅವರು ತಮ್ಮ ಸ್ವತಃ ಜೀವನದಲ್ಲಿ ನಮಗೆ ಹೇಳಿದರು. ಇನ್ನೊಂದು ಮುಖ್ಯವಾದಂಥ ವಿಷಯ ಹೇಳಬೇಕಾಗಿದ್ದು ಏನಂತಂದರೆ, ನಾವು ಅವರಿಗೆ ಸಂದರ್ಶನಕ್ಕಾಗಿ ಒಮ್ಮೆ ಕಾಲ್ ಮಾಡಿದ್ದೆ. ಯಾಕಂತಂದರೆ ಅವರ ಮನೆ ಏನೈತಿ ಉದ್ಘಾಟನಾ ಸಮಯದಲ್ಲಿ ನಾನು ಅವರಿಗೆ ಕಾಲ್ ಮಾಡಿದೆ. ಸರ್, ತಾವು ರಾಮದುರ್ಗದ ಬಸವೇಶ್ವರ ಸ್ಕೂಲಿನ ವಿದ್ಯಾರ್ಥಿಗಳು ಕೂಡ ಹೌದು, ಆಮ್ಯಾಗ ಈ ತಮ್ಮ ಒಂದು ಸಾಧನೆಗೆ ಒಂದು ಇಂಟರ್ವ್ಯೂ ಮಾಡಬೇಕಾಗಿದೆ ಅಂತ. ಅವಾಗ ಅವ್ರು ಅಂದಿದ್ದರು, ಈಗ ಮನೆ ಓಪನಿಂಗ್ ಟೈಮು, ಎಲ್ಲರೂ ಬರ್ತಿರ್ತಾರೆ ಮಾಡ್ತಾರೆ, ಅಂಥದ್ರಾಗ ನಾನು ಸಂದರ್ಶನಕ್ಕೆ ಏನಿದ್ದೆ ನನಗೆ ಸಮಯ ಇಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ, ನಾನೇನೈತಿ ವಿಶೇಷವಾಗಿ ನಿಮ್ಮ JBM ವಾಹಿನಿಗೆ ಬಂದು ಏನೈತಿ ಸಂದರ್ಶನ ನೀಡ್ತೀನಿ ಅಂತಂದಿದ್ದರು. ಅದೇನೈತಿ ನಾವು ಅವರಿಗಾಗಿ ಕಾಯ್ತಾನೆ ಕೊಡುವಂಥ ಪರಿಸ್ಥಿತಿ ಬಂದು, ಯಾಕಂದರೆ ಈಗ ಜೀವನದಲ್ಲಿ ಮತ್ತೆ ಅವ್ರ ಜೊತೆ ನಾವು ಸಂದರ್ಶನ ಮಾಡಲಿಕ್ಕೆ ಅಸಾಧ್ಯವಾದಂಥದ್ದು. ಆದರೆ ಅವರ ಉದಾಹರಣೆಗಳು ಮತ್ತು ಅವರು ಜೀವಿಸಿ ಇನ್ನೊಬ್ಬರಿಗೆ ಬದುಕು ಯಾವ ರೀತಿ ಬದುಕಬೇಕು ಅನ್ನುವಂಥದ್ದೇನಿದೆ, ಅವರ ಒಂದು ಜೀವನದ ಮಾರ್ಗದರ್ಶನ ಕೂಡ ಜನರಿಗೆ ಒಂದು ಪ್ರೇರಣೆ ಅಂತಲೇ ಅನ್ಬೋದು. ಈಗ ಕೊನೆಯದಾಗಿ ಏನು ಹೇಳಬೇಕು ಬಯಸ್ತೀರಿ ಅಂದರೆ, ಈಗ ಅಂತಿಮ ಘಟ್ಟ ನೋಡಿರ್ತಾರೆ, ಮಾತಾಡಿರ್ತಾರೆ, ಪಾಲಕರು, ವಿದ್ಯಾರ್ಥಿಗಳು, ಶಿಕ್ಷಕರು, ಇಲಾಖೆಯವರು ಎಲ್ಲ ಮುಗೀತು. ಯಾಕಂದರೆ ಈಗ ಕೇವಲ ಮನೆಯಲ್ಲಿ ಊಟ ಅನ್ನುವಂಥದ್ದಿಲ್ಲ. ಮುಂಜಾನೆ ಶಾಲೆಗೆ ನೀವು ಚಹಾ ಇದನ್ನು ಹಾಕಿಕೊಟ್ಟು ಕಳಿಸಿದ್ರೆ ಏನೈತಿ, ಮಧ್ಯಾಹ್ನ ಊಟ ಕೊಟ್ಟು ಅವನು ತಿನ್ನೋಕೆ ಬಾಳೆಹಣ್ಣು ಕೊಟ್ಟು, ಶೇಂಗಾ ಚಕ್ಕಿ, ತತ್ತಿ, ಇನ್ನಿತರ ಏನೈತಿ ಪೌಷ್ಟಿಕಾಂಶ ಕೂಡಿದಂಥ ಆಹಾರವನ್ನು ಕೊಟ್ಟು ಮೇಲಾಗಿ ವಿದ್ಯೆಯು ಕೂಡ ಫ್ರೀ ಆಫ್ ಕಾಸ್ಟ್ನಲ್ಲಿ ಕಲಿಸ್ತಾ ಇರ್ತಾರೆ. ಪುಸ್ತಕಗಳು ಫ್ರೀ. ಈಗ ನಮ್ಮ ಜನಪ್ರಿಯ ಶಾಸಕರಾದ ಅಶೋಕ್ ಪಟ್ಟಣ್ ಬ್ಯಾಗ್ ಮತ್ತು ನೋಟ್ ಪುಸ್ತಕಗಳನ್ನು ಕೂಡ ಫ್ರೀ ಕೊಟ್ಟರು. ಇಷ್ಟೆಲ್ಲ ಸವಲತ್ತುಗಳಿದ್ದಾಗ ನಮ್ಮ ರಾಮದುರ್ಗ ತಾಲೂಕಿನ ವಿದ್ಯಾರ್ಥಿಗಳು ಹಿಂದೆ ಬೀಳುವುದು ಬೇಡ ಅನ್ನೋದಕ್ಕಾಗೇ ಈ ಕಾರ್ಯಕ್ರಮ ನಾವು ಮಾಡಿದ್ದು. ಈಗ ಆ ಕಾರ್ಯಕ್ರಮ ವೀಕ್ಷಿಸಲು ನಾವು ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮೊಟಕುಗೊಳಿಸೋಣ ಅನ್ನುವಂಥದ್ದು. ಕೊನೆಯದಾಗಿ ನಾವು ವಿದ್ಯಾರ್ಥಿಗಳಿಗೆ ಹಾಗೆ ಶಿಕ್ಷಕರಿಗೆ ಒಂದು ಏನಪ್ಪ ಕಿವಿ ಮಾತು ಹೇಳಬೇಕು ಅಂತಂದರೆ, ನಮಗೆ ಕೊಟ್ಟಂತಹ ಕೆಲಸ, ನಾವು ಮಾಡುತ್ತಿರುವಂತಹ ಕೆಲಸ ಏನಿದೆ ಅದನ್ನು ಬಹಳಷ್ಟು ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಶಿಕ್ಷಕ ವೃತ್ತಿಯಲ್ಲಿ ನನ್ನೊಂದು ವಿದ್ಯಾರ್ಥಿಗಳ ಬದುಕನ್ನು ಬಹಳಷ್ಟು ಸುಂದರವಾಗಿ ನಾನು ರೂಪಿಸಬೇಕು ಅನ್ನುವಂಥದ್ದು ಶಿಕ್ಷಕರ ಮನೋಭಾವನೆ ಆದರೆ, ನನ್ನ ಮಕ್ಕಳನ್ನು ಸಮಾಜದ ಉನ್ನತ ಸ್ಥಾನಕ್ಕೆ ತರಬೇಕು ಅನ್ನುವಂಥದ್ದು ಪಾಲಕರ ವಿಚಾರವಾದರೆ, ಈ ಇಬ್ಬರ ನಡುವಿನ ಏನಂತಂದರೆ ಪಾರ್ವತಿ ಪರಮೇಶ್ವರ ನಡಿಕೆ ಗಣಪನು ಹೇಗೇನೋ ಶಿಕ್ಷಕ ಪಾಲಕರ ನಡುವೆ ವಿದ್ಯಾರ್ಥಿ ಅನ್ನುವಂಥದ್ದು ಬೆಳೆದು ಉನ್ನತ ಸ್ಥಾನ ಎತ್ತರ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥದ್ದು ಒಂದೇ ಇವತ್ತು ಬಹಳಷ್ಟು ನಮಗೆಲ್ಲರಿಗೂ ಖುಷಿ ಕೊಡುವಂಥ ವಿಚಾರ ಏನಂತಂದರೆ, ಈಗ ಸಮೀಪದಲ್ಲಿ ನಾವು SSLC ಪರೀಕ್ಷೆಯನ್ನು ಬರೆಯೋರಿದ್ದೀರಿ ವಿದ್ಯಾರ್ಥಿಗಳು. ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಮನೆಯ ಪರಿಸ್ಥಿತಿ ಏನಿದೆಯೋ, ನನಗೆ ಶಿಕ್ಷಕರು ಹೇಳಿಕೊಟ್ಟಂಥ ಪಾಠಗಳೇನಿದಾವೋ ಅದನ್ನು ಸರಿಯಾದ ಮಾರ್ಗದಲ್ಲಿ ನಡೆದು ಶಾಲೆಗೂ ಶಿಕ್ಷಕರಿಗೂ ಹಾಗೆಯೇ ಪಾಲಕರಿಗೂ ಹಾಗೆ ಇಲಾಖೆಗೂ ನೀವೆಲ್ಲರೂ ಗೌರವನ ತಂದು ಕೊಡಬೇಕು ಅನ್ನುವಂಥದ್ದು ಈ ಮೂಲಕ ವಿನಂತಿಸ್ತೇನೆ. ನಾನು ಕೊನೆಯದಾಗಿ ಹೇಳಬೇಕು ಬಯಸಿದ್ದು ಏನು ಅಂತಂದರೆ,
ಪ್ರತಿ ವರ್ಷ SSLC ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಬಂದಂತಹ ವಿದ್ಯಾರ್ಥಿಗೆ ನಾವು ಇಲ್ಲಿ ತಂದು ಗೌರವಿಸಿ ಅವರಿಗೆ ಮೊಮೆಂಟ್ಸ್ ಕೊಟ್ಟು ಗೌರವಿಸ್ತೇವೆ. ಪ್ರತಿಯೊಂದು ಶಾಲೆಯ ವಿದ್ಯಾರ್ಥಿಗೆ, ಎಲ್ಲ ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ, ರಾಮದುರ್ಗ ತಾಲೂಕಿನ ಶಾಲೆಗೆ ಪ್ರಥಮ ಬಂದಂಥ ವಿದ್ಯಾರ್ಥಿಗೆ ನಮ್ಮ ಸ್ಟುಡಿಯೋಕ್ಕೆ ಕರೆದು ನಾವು ಗೌರವಾರ್ಥವಾಗಿ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿ ಒಂದು ಮೂಮೆಂಟ್ಸ್ ಕೂಡ ಕೊಡ್ತೀವಿ. ಆ ಮೂಮೆಂಟ್ಸ್ ಈ ಸಲ ನಾನೇ ಹುಡ್ಕೋತೀನಿ ಅನ್ನುವಂಥ ಕಾಂಪಿಟೇಷನ್ ಜೊತೆಗೆ ನೀವು ಅಭ್ಯಾಸ ಮಾಡಿ. ಮತ್ತು ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ. ಅವೆಲ್ಲ ವಿಷಯಗಳ ಬಗ್ಗೆ ನಾವು ಪ್ರತಿ ವಾರದಲ್ಲಿ 2 ಗುರುಗಳು ನಮ್ಮ ಹತ್ತಿರ ಬಂದು ತಮ್ಮ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ನಿಮಗೆ ಆ ಸಂಬಂಧಪಟ್ಟಂಥ ವಿಷಯಗಳನ್ನು ಚರ್ಚೆ ಮಾಡಿ ಪರೀಕ್ಷೆಯಲ್ಲಿ ಸರಾಗವಾಗಿ ಬರೆಯಲು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಜೊತೆಗೆ ಸಹಕರಿಸಿ ಅವರು ಪ್ರತಿ ವಿಷಯದ 2 ಶಿಕ್ಷಕರನ್ನು ನಮಗೆ ಒದಗಿಸ್ತಾ ಇದ್ದಾರೆ. ಆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಈ ಚಾನಲ್ ನೋಡ್ತಾ ಇರಿ. ಯಾಕಂತಂದರೆ ಇದು ಕೇವಲ ನಾವು ವಿದ್ಯಾರ್ಥಿಗಳಿಗಾಗಿ ಅಂತಲ್ಲ, ಇಡೀ ಕರ್ನಾಟಕ ತುಂಬೆಲ್ಲ ಎಲ್ಲ ಶಾಲಾ ಮಕ್ಕಳಿಗೂ ಇದು ಉಪಯುಕ್ತವಾದಂಥದ್ದು. ಅದರಲ್ಲಿಯೂ ವಿಶೇಷವಾಗಿ SSLC ವಿದ್ಯಾರ್ಥಿಗಳು ಇದನ್ನು ತಪ್ಪದೇ ನೋಡ್ತಾ ಇರಿ ಅಂತ ಹೇಳಿ ನಮಸ್ಕಾರ. ನಮಸ್ಕಾರ.